ಕಾವೇರಿ ನದಿ ಪ್ರವಾಹದಲ್ಲಿ ಸಿಲುಕಿದ್ದಂಥ ವ್ಯಕ್ತಿಯ ರಕ್ಷಣೆಯನ್ನ ಮಾಡಲಾಗಿದೆ. ವ್ಯಕ್ತಿಯನ್ನ ರಕ್ಷಣೆ ಮಾಡಿದಂಥ ಅಗ್ನಿಶಾಮಕ ಸಿಬ್ಬಂದಿ ಶ್ರೀರಂಗಪಟ್ಟಣ ಟೌನ್ನ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆ ನಡೆದಿರುವಂಥದ್ದು. ವ್ಯಕ್ತಿಯನ್ನ ರಕ್ಷಣೆ ಮಾಡಿದಂಥ ಅಗ್ನಿಶಾಮಕ ಸಿಬ್ಬಂದಿ ಸ್ನಾನ ಮಾಡಲೆಂದು ಕಾವೇರಿ ನದಿಗೆ ಇಳಿದಿದ್ದಂಥ ವ್ಯಕ್ತಿ ಉತ್ತರ ಪ್ರದೇಶದ ಲಕ್ಷ್ಮಣ್ ಸಹನಿ ರಕ್ಷಣೆಗೆ ಒಳಗಾದಂಥ ವ್ಯಕ್ತಿ. ಈ ವೇಳೆ ಸ್ಥಳೀಯರಿಂದ ಅಗ್ನಿಶಾಮಕ ಠಾಣೆಗೆ ಮಾಹಿತಿಯನ್ನ ನೀಡಿದ್ರು. ಕಾವೇರಿ ನದಿ ಪ್ರವಾಹದಲ್ಲಿ ಸಿಲುಕಿದ್ದಂಥ ವ್ಯಕ್ತಿಯ ರಕ್ಷಣೆಯನ್ನ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಈ ವ್ಯಕ್ತಿಯನ್ನ ರಕ್ಷಣೆ ಮಾಡಿರುವಂಥದ್ದು. ಸ್ನಾನ ಮಾಡಕ್ಕೆ ಅಂತ ಕಾವೇರಿ ನದಿಗೆ ಈ ವ್ಯಕ್ತಿ ಇಳಿದಿದ್ದ. ಉತ್ತರ ಪ್ರದೇಶದ ಲಕ್ಷ್ಮಣ್ ಸಹನಿ ರಕ್ಷಣೆಗೆ ಒಳಗಾದಂತ ವ್ಯಕ್ತಿ. ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ನೋಡಿದ್ರು. ಅದರಿಂದ ಅಗ್ನಿಶಾಮಕ ಠಾಣೆಗೆ ಮಾಹಿತಿಯನ್ನ ನೀಡಿದ್ರು. ಸೊ ಅಗ್ನಿಶಾಮಕ ಸಿಬ್ಬಂದಿ ಬಂದು ಈ ವ್ಯಕ್ತಿಯನ್ನ ರಕ್ಷಿಸಿದ್ದಾರೆ. ಕಾವೇರಿ ನದಿ ಪ್ರವಾಹದಲ್ಲಿ ಸಿಲುಕಿದ್ದಂತಹ ವ್ಯಕ್ತಿಯ ರಕ್ಷಣೆಯನ್ನ ಮಾಡಲಾಗಿದೆ. ಸ್ನಾನ ಮಾಡಲೆಂದು ಕಾವೇರಿ ನದಿಗೆ ಇಳಿದಿದ್ದಂಥ ವ್ಯಕ್ತಿ. ಈ ವೇಳೆ ಅಲ್ಲಿನ ಸ್ಥಳೀಯರು ನೋಡಿದ್ರು. ಅವರು ಅಗ್ನಿಶಾಮಕ ಠಾಣೆಗೆ ಮಾಹಿತಿಯನ್ನ ನೀಡಿದ್ರು. ನಂತರ ಅಗ್ನಿಶಾಮಕದ ಸಿಬ್ಬಂದಿ ಬಂದು ಲಕ್ಷ್ಮಣ್ ಸಹನಿಯನ್ನ ರಕ್ಷಣೆ ಮಾಡಿದ್ದಾರೆ. ಈ ಘಟನೆ ಶ್ರೀರಂಗಪಟ್ಟಣದ ಟೌನ್ನ ರೈಲ್ವೆ ನಿಲ್ದಾಣದ ಬಳಿ ನಡೆದಿರುವಂಥದ್ದು. ಕಾವೇರಿ ನದಿ ಪ್ರವಾಹದಲ್ಲಿ ಸಿಲುಕಿದ್ದಂತಹ ವ್ಯಕ್ತಿಯ ರಕ್ಷಣೆಯನ್ನ ಮಾಡಲಾಗಿದೆ. ಉತ್ತರ ಪ್ರದೇಶದ ಲಕ್ಷ್ಮಣ್ ಸಹಾನಿ ಸ್ನಾನ ಮಾಡಕ್ಕೆ ಅಂತ ಕಾವೇರಿ ನದಿಗೆ ಇಳಿದ್ರು. ಸೊ ಈ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯರೆಲ್ಲರೂ ಕೂಡ ನೋಡಿದ್ದಾರೆ. ನೋಡಿಬಿಟ್ಟು ಅವರ ರಕ್ಷಣೆಗೆ ಅಂತ ಅಗ್ನಿಶಾಮಕ ಠಾಣೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಅವರು ಹೇಳೋ ಪ್ರಕಾರ ಮಹಾರಾಷ್ಟ್ರದವರು ತಲೆ ಸುತ್ತಕೊಂಡು ಯಾರೋ ತಳ್ಳಿದ್ರು ಅಂತ ಹೇಳ್ತಾರೆ. ಕೆಲವೊಂದ್ಸಲ ತಲೆ ಸುತ್ತಕೊಂಡು ಬಿದ್ದು ಅಂತ ಹೇಳ್ತಾರೆ. ನಮಗೆ ರೀಸೆಂಟಾಗಿ ಒಂದು 10 ನಿಮಿಷದ ಕಾಲ್ ಬಂತು. ಹೆಚ್ಚು ವೆಹಿಕಲ್ಲು ಇಲ್ಲಿ ತನಕ ಬರೋದಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಇದೆ. ಬೋಟ್ ಹೊತ್ಕೊಂಡು ಇಲ್ಲಿ ಬಂದು ನೀರಲ್ಲಿ ಇಳಿಸಿ ಸ್ಥಳೀಯರೆಲ್ಲ ಹೆಲ್ಪ್ ಮಾಡಿದ್ರು. ಪ್ರೆಸ್ ಅವರು ಹೆಲ್ಪ್ ಮಾಡಿದ್ರು. ನಾವೆಲ್ಲ ಜನ ಸೇರಿ ಬೋಟ್ ಹಾಕೊಂಡು ಆಲ್ರೆಡಿ 80,000 ಕ್ಯೂಸೆಕ್ ನೀರಿದೆ. ಈ ನೀರಲ್ಲಿ ಬೋಟ್ ಹಾಕೋದು ತುಂಬ ಕಷ್ಟ. ಅಪೋಸಿಟ್ ಡೈರೆಕ್ಷನ್ ಹೋಗಿ ಇವ್ರನ್ನ ಕರ್ಕೊಂಬಂದು ಸೇಫಾಗಿ ಇಲ್ಲಿ ಕರ್ಕೊಂಬಂದ್ವಿ. 3 ದಿನದಿಂದ ಇನ್ನೂ ಊಟ ಮಾಡಿಲ್ಲ. ಇನ್ನು ಒಂಚೂರು ಹಾಸ್ಪಿಟಲ್ ತೋರಿಸಿ ಊಟ ಮಾಡಿಸ್ತೀವಿ. ಹೆಚ್ಚು ಕಡಿಮೆ ಒಂದು 3 ದಿನದಿಂದ ಇಲ್ಲೇ ಕೂತಿದ್ರಂತೆ. ಅವರು ಹೇಳೋ ಪ್ರಕಾರ ಮಹಾರಾಷ್ಟ್ರದವರು ತಲೆ ಸುತ್ತಕೊಂಡು ಯಾರೋ ತಳ್ಳಿದ್ರು ಅಂತ ಹೇಳ್ತಾರೆ. ಕೆಲವೊಂದ್ಸಲ ತಲೆ ಸುತ್ತಕೊಂಡು ಬಿದ್ದು ಅಂತ ಹೇಳ್ತಾರೆ. ನಮಗೆ ರೀಸೆಂಟಾಗಿ ಒಂದು 10 ನಿಮಿಷದ ಕಾಲ್ ಬಂತು. ಹೆಚ್ಚು ವೆಹಿಕಲ್ಲು ಇಲ್ಲಿ ತನಕ ಬರೋದಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಇದೆ. ಬೋಟ್ ಹೊತ್ಕೊಂಡು ಇಲ್ಲಿ ಬಂದು ನೀರಲ್ಲಿ ಇಳಿಸಿ ಸ್ಥಳೀಯರೆಲ್ಲ ಹೆಲ್ಪ್ ಮಾಡಿದ್ರು. ಪ್ರೆಸ್ ಅವರು ಹೆಲ್ಪ್ ಮಾಡಿದ್ರು. ನಾವೆಲ್ಲ ಜನ ಸೇರಿ